ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಜೀವನದಲ್ಲಿ ನಮಗೆ ಎಲ್ಲ ದಾರಿಗಳು ಮುಚ್ಚಿವೆ ಅಂತೇಳಿ ಅಂದ್ಕೊಂಡಂಥ ಸಂದರ್ಭದಲ್ಲಿ ಏನಾದರೂ ಪರಿಹಾರ ಇದ್ದರೆ ಮಾಡ್ತಿದ್ದೆ, ಅದರಿಂದ ನಮ್ಮ ಜೀವನಕ್ಕೆ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ನೀವು ಯೋಚಿಸುವಾಗ, ಇಲ್ಲ ಗುರುವು ನನಗೆ ಯಾವುದಾದ್ರೂ ದಾರಿ ತೋರಿಸ್ಬೇಕು ನನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ನೀವು ಯೋಚಿಸ್ತಾ ಇದ್ದಾಗಲೇ ಖಂಡಿತ ಈ ಸಂದೇಶ ನಿಮ್ಗೆ ಸಿಕ್ಕಿದೆ ಅಂದರೆ ಇದು ಗುರುವಿನ ಒಂದು ಉಪದೇಶವೇ ಆಗಿದೆ. ಅಂದರೆ ಗುರುವೇ ನಿಮ್ಮ ಪ್ರಾರ್ಥನೆಗೆ ಒಲಿದು ಈ ಸಂದೇಶವನ್ನು ಕಳಿಸಿದ್ದಾರೆ. ಸ್ನೇಹಿತರೆ, ಅಂಥದ್ದೇ ಒಂದು ಶುಭ ದಿನ ಇವತ್ತಿದೆ. ಅಂದರೆ 2026 ಮೇ ತಿಂಗಳ 21ನೇ ತಾರೀಕು ಗುರುವಾರ, ಅದೂ ಕೂಡ ಅಧಿಕ ಮಾಸದಲ್ಲಿ ಬರ್ತಾ ಇದೆ ಗುರು ಪುಷ್ಯ ಯೋಗ. ಈ ಯೋಗ ಯಾವ ಸಮಯದಲ್ಲಿ ನಿಮಗೆ ಯಾವ ಅಭಿವೃದ್ಧಿಯನ್ನು ತಂದುಕೊಡುತ್ತೆ, ಹಾಗೆ ಈ ಸಮಯ ಯಾವಾಗಿಂದ ಶುರುವಾಗುತ್ತೆ, ಹಾಗೆ ಅಧಿಕ ಮಾಸದಲ್ಲಿ ಇಲ್ಲಿ ನಾನು ಹೇಳುವ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಎಂಥದ್ದೇ ಒಂದು ದೃಷ್ಟಿ ನಿಮ್ಮ ಮೇಲೆ ನಕಾರಾತ್ಮಕವಾಗಿ ಬಿದ್ದಿದ್ರೆ ಅದು ದೂರ ಆಗುತ್ತೆ. ಹಾಗೆ ಈ ದಿನ ನೀವು ಮಾಡುವ ಈ ಸೇವೆಯಿಂದ ಕಂಕಣ ಭಾಗ್ಯ ಫಲ ಕೂಡಿ ಬರೋದ್ರ ಜೊತೆಗೆ ನೀವು ಅಂದ್ಕೊಂಡಿರುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಅಭಿವೃದ್ಧಿ ಹೊಂದ್ತೀರ. ಯಾವ ಕೆಲಸದಲ್ಲಿ ನೀವು ಮುಂದುವರಿತಾ ಇದ್ದೀರೋ ಅದರಲ್ಲಿ ಅಡೆತಡೆ ಇದೆ, ಅದು ನಿಮಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಪರಿಹಾರವೂ ಕೂಡ ನಿಮಗೆ ಕಾಣಿಸ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಗುರುವಿನ ಪಾದಗಳಿಗೆ ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿ ಇಲ್ಲೂ ಆ ಗುರುವೇ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಮನೆ ಮೇಲೆ ಯಾವುದೋ ರೀತಿಯಲ್ಲಿ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ, ಮಾಟ ಮಂತ್ರದ ಪ್ರಭಾವ ನಿಮ್ಮ ಮೇಲೆ ಆಗಿದೆ ಅನ್ನುವ ರೀತಿಯಲ್ಲಿ ನಿಮಗೆ ಸಂಶಯ ಇದ್ದರೆ ಖಂಡಿತವಾಗಿಯೂ ಇಲ್ಲಿ ಹೇಳುವ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಹಾಗೆ ಅನೇಕ ರೀತಿಯಲ್ಲಿ ನೀವು ನಿಮ್ಮನ್ನು ಶುದ್ಧೀಕರಣಗೊಳಿಸಿಕೊಳ್ಳಲು ಅವಕಾಶ ಸಿಕ್ಕಿದೆ. ಗುರುಪುಷ್ಯ ಯೋಗದ ಈ ದಿನದ ಮಹತ್ವ ನಿಮಗೆ ತಿಳಿದಿದೆ. ಹಾಗಾಗಿ ಇಲ್ಲಿ ಯಾವ ಖರೀದಿಯನ್ನು ಮಾಡಬೇಕು, ಹಾಗೆ ಈ ದಿನ ಮಾಡಿಕೊಳ್ಳುವ ಸುಲಭವಾದ ಪರಿಹಾರ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಹೇಗೆ ದೂರ ಮಾಡುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ ಅನ್ನೋದೇ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅನ್ನುವ ಮಂತ್ರದ ಅರ್ಥವಾಗಿದೆ ಸ್ನೇಹಿತರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಗುರುವಿನ ಶಕ್ತಿ, ಗುರುವಿನ ಮಹಿಮೆ ಎಂಥದ್ದು ಅಂತ. ಅದರಲ್ಲೂ ಈ ಪುಷ್ಯ ನಕ್ಷತ್ರ ಗುರುವಿನ ಜೊತೆ ಸೇರಿದಾಗ ಗುರುವಾರ ಖಂಡಿತ ಅದಕ್ಕೆ ಇನ್ನೂ ವಿಶೇಷವಾದ ಬಲ ಸಿಗುತ್ತೆ ನಿಮಗೆ. ಅದಕ್ಕೆ ತಕ್ಕ ಹಾಗೆ ಕೆಲವು ಪರಿಹಾರಗಳನ್ನು ಇಲ್ಲಿ ಮಾಡ್ಕೊಳ್ಳಿ. ಈ ದಿನ ಅಂದರೆ ಈ ಗುರುವಾರದ ದಿನ ಗುರುಪುಷ್ಯ ಯೋಗ ಯಾವಾಗ ಶುರುವಾಗುತ್ತೆ ಅಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ 4:13 ಈ ಒಂದು ಗುರುಪುಷ್ಯ ಯೋಗ ಶುರುವಾಗುತ್ತೆ. ಹಾಗೆ ಶುಕ್ರವಾರ 2:50 ಈ ಗುರುಪುಷ್ಯ ಯೋಗ ಇರುತ್ತೆ. ಈ ದಿನ ಗುರುವಿನ ಸ್ಮರಣೆಯೊಂದಿಗೆ ನಿಮ್ಮ ದಿನವನ್ನು ಶುರು ಮಾಡಿ, ನಿಮ್ಮ ದಿನವನ್ನು ಗುರುವಿಗೆ ಸಮರ್ಪಣೆ ಮಾಡಿ ನಂತರ ನೀವು ದಿನವನ್ನು ಪ್ರಾರಂಭಿಸಿ. ಸ್ವಲ್ಪ ಸ್ನಾನ ಮಾಡುವ ನೀರಿಗೆ ಅರಿಶಿನ ಬೆರೆಸಿ ಈ ದಿನ ಸ್ನಾನ ಮಾಡ್ಕೊಳ್ಳಿ, ಅಲ್ಲಿಂದಲೇ ಶುರುವಾಗಲಿ. ಇದರಿಂದ ಸಕಾರಾತ್ಮಕ ಬಲ ಹೆಚ್ಚಾಗುತ್ತೆ, ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿರುತ್ತೆ. ಹಳದಿ ಬಣ್ಣದ ಬಟ್ಟೆ ನಿಮ್ಮ ಹತ್ರ ಇದ್ದರೆ ಶುಭ್ರವಾಗಿ ತೊಳೆದು ಎತ್ತಿಟ್ಟಿದ್ರೆ ಅದೇ ಬಟ್ಟೆಯನ್ನು ಈ ದಿನ ಧರಿಸಬೇಕು. ಹಾಗೆ ಹಳದಿ ಬಣ್ಣದ ಹೂಗಳನ್ನೇ ಈ ದಿನ ನೀವು ಗುರುವಿಗೆ ಸಮರ್ಪಣೆ ಮಾಡಿದರೆ ಇನ್ನೂ ಅತ್ಯಂತ ಶುಭ. ಹಾಗೆ ಹಳದಿ ಬಣ್ಣದ ಯಾವುದಾದ್ರೂ ಒಂದು ನೈವೇದ್ಯವನ್ನು ಗುರುವಿಗೆ ಈ ದಿನ ನೀವು ಮಾಡಬೇಕು. ಅಂದರೆ ಕಡಲೆಬೇಳೆಯನ್ನು ನೆನೆಸಿ ಈ ದಿನ ನೀವು ಕೋಸುಂಬರಿ ಮಾಡಿದ್ರು ನಡೆಯುತ್ತೆ. ಕಡಲೆಬೇಳೆಯ ಅಂದರೆ ಬೆಲ್ಲವನ್ನು ಮಿಶ್ರಣ ಮಾಡಿ ತುಪ್ಪ ಬೆರೆಸಿ ಪಾಯಸ ಮಾಡಿ ಗುರುವಿಗೆ ನೈವೇದ್ಯ ಮಾಡಿರಿ. ಹಾಗೆ ನಿಮ್ಮ ಕುಲದೇವರಿಗೂ ಕೂಡ ಈ ದಿನ ನೈವೇದ್ಯ ಮಾಡಿದರೆ ಖಂಡಿತ ಮಹಾಲಕ್ಷ್ಮೀ ನಾರಾಯಣರ ಅನುಗ್ರಹ ಆಶೀರ್ವಾದ ಗುರುಬಲದಿಂದ ನಿಮಗೆ ಸಿಕ್ಕು ನಿಮ್ಮ ಜೀವನದಲ್ಲಿರುವ ಆರ್ಥಿಕ ಸಮಸ್ಯೆಗಳು ದೂರವಾಗ್ತವೆ. ಇಟ್ಟಿಗೆ ಅರಿಶಿನ ಬೆರೆಸಿದ ನೀರಿನಿಂದ ನೀವು ಸ್ನಾನ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ನತದೃಷ್ಟತೆ, ಅಂದರೆ ನನಗೆ ಅದೃಷ್ಟನೇ ಇಲ್ಲ, ನಾನು ಅಂದ್ಕೊಂಡಿದ್ದು ನಡೀತಾ ಇಲ್ಲ ಅನ್ನುವ ನಕಾರಾತ್ಮಕ ಭಾವ ದೂರ ಆಗಿ ಖಂಡಿತ ಅದೃಷ್ಟ ಒಲಿದು ಬರುವ ದಾರಿ ತೆರೆದುಕೊಳ್ತವೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಅನುಸಾರವಾಗಿ. ಹಾಗೆ ಶ್ರದ್ಧಾ ಭಕ್ತಿಯಿಂದ ನೀವು ಇದನ್ನು ಸರಳವಾಗಿ ಹೇಗೆ ದಿನನಿತ್ಯ ಪೂಜೆ ಮಾಡ್ತೀರೋ ಅದೇ ರೀತಿ ಮಾಡಿ. ಆದರೆ ಗುರುವಿಗೆ ಹಳದಿ ಬಣ್ಣದ ಹೂಗಳನ್ನು, ಹಳದಿ ಬಟ್ಟೆ ಇಲ್ಲವೇ ಹಳದಿ ಸಿಹಿ ತಿಂಡಿಯನ್ನು ಅರ್ಪಣೆ ಮಾಡಿ. ಮೈಸೂರು ಪಾಕು, ಜಿಲೇಬಿ ಇಲ್ಲ ಕಡಲೆಬೇಳೆ ಪಾಯಸ ತಿಳಿಸಿದ್ನಲ್ಲ, ಈ ರೀತಿಯಾಗಿ ದಿನ ಗುರುವಾರ ಇರೋದ್ರಿಂದ ಗುರುವಿಗೆ ಬಾಬಾರವರಿಗೆ ಪೂರಣ್ ಪೋಳಿ ಅಂದರೆ ತುಂಬ ಇಷ್ಟ, ಅಂದರೆ ಹೋಳಿಗೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಬಾಯಾಜಿ ಬಾಯಿಯವರು ಯಾವಾಗಲೂ ಬಾಬಾರವರಿಗೆ ಹೋಳಿಗೆಯನ್ನು ಮಾಡಿಕೊಂಡು ಕೊಡ್ತಿದ್ರು. ನೀವು ಕೂಡ ಏನಾದರೂ ನಿಮಗೆ ಮಾಡಲಿಕ್ಕೆ ಸಾಧ್ಯ ಅಂದರೆ ಈ ದಿನ ಅಧಿಕ ಮಾಸದಲ್ಲಿ ಗುರುಪುಷ್ಯ ಯೋಗ ಬಂದಿದೆ, ನಿಮ್ಮ ಕೈಯಾರೆ 2 ಹೋಳಿಗೆಯನ್ನಾದರೂ ಮಾಡಿ ನೀವು ಗುರುವಿಗೆ ನೈವೇದ್ಯ ಮಾಡಿ ಅದನ್ನು ಮನೆಯವರೆಲ್ಲೂ
ತಿನ್ನಿರಿ. ಖಂಡಿತ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳಾಗಿರ್ಬೋದು, ಅಂದರೆ ನೀವೇ ಬಾಬಾರವರಿಗೆ ಸಿಹಿಯನ್ನು ಮಾಡಿ ತಿನ್ನಿಸಿದ್ದೀರಾ ಅಂದರೆ ನಿಮ್ಮ ಜೀವನದ ತುಂಬ ಸಿಹಿ ಘಟನೆಗಳೇ ತುಂಬಿರ್ತವೆ. ಎಂಥದ್ದೇ ಒಂದು ನಕಾರಾತ್ಮಕತೆ ಘಟನೆಗಳಿದ್ದರೂ ಕೂಡ ಅದು ಗುರುವಿನ ಆಶೀರ್ವಾದದಿಂದ ದೂರವಾಗ್ತವೆ. ಅಷ್ಟರ ಮಟ್ಟಿಗೆ ನೀವು ಸಮರ್ಪಣೆಯಾಗಿ ಅದು ಒಂದು ಸೇವೆ ಅಲ್ಲ, ಅದೊಂದು ಪ್ರೀತಿ ಅನ್ನೋ ರೀತಿಯಲ್ಲಿ ನೀವು ಆ ಒಂದು ನಿಮ್ಮ ಬಾಬಾರವರಿಗೆ ನೀವು ಶರಣಾಗಬೇಕಾಗತ್ತೆ. ಈ ದಿನ ನಾನು ಸಂಜೆ ಯಾವೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂದರೆ 6 ಗಂಟೆಯ ನಂತರ ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾಟ ಮಂತ್ರದಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಅಂತ ಎಂಥದ್ದೇ ಒಂದು ನಕಾರಾತ್ಮಕ ಪ್ರಭಾವ ಗುರುಬಲದಿಂದ ದೂರವಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಪೂಜೆ ಎಲ್ಲ ಆಯಿತು, ಗುರುವಿನ ಸ್ಮರಣೆಯಲ್ಲಿ ದಿನ ಶುರುವಾಯಿತು ಅಲ್ವಾ? ಹಾಗಾದರೆ ಯಾವೆಲ್ಲ ಪರಿಹಾರಗಳನ್ನು ಈ ದಿನ ಮಾಡ್ಕೊಳ್ಳೋದ್ರಿಂದ ಯಾವೆಲ್ಲ ಸೌಭಾಗ್ಯವನ್ನು ಅದೃಷ್ಟವನ್ನು ನೀವು ವೃದ್ಧಿ ಮಾಡ್ಕೊಳ್ತೀರಾ ಅನ್ನೋದಾದರೆ, ಮೊದಲನೇ ಕೆಲಸ ದಾನದಿಂದಲೇ ಶುರುವಾಗಲಿ. ಈ ದಿನ ನೀವು ಮಾಡಿದ ಒಂದು ಸಿಹಿ ತಿಂಡಿ ಆಗಿರ್ಬೋದು, ಹಾಗೆ ಒಂದು ನೀರಾಗಿರ್ಬೋದು, ಏನೋ ಒಂದು ಸಕ್ಕರೆನೇ ಆಗಿರ್ಬೋದು, ಅದನ್ನು ಇರುವೆಗಳಿಗೆ ಹಾಕಿ ನೀರನ್ನು ಯಾವುದಾದ್ರೂ ನಿಸ್ಸಹಾಯಕರಿಗೆ ನೀರು ಅಂತ ಹೇಳ್ತಿರ್ತಾರಲ್ಲ ಅವರಿಗೆ ಕೊಡಿ. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ನೀವು ಒಂದು ಕೃತಜ್ಞತಾ ಭಾವದಿಂದ ಒಂದು ತಂಬಿಗೆ ನೀರನ್ನು ಹಾಕ್ಬೋದು. ನಿಸ್ಸಹಾಯಕರಿಗೆ ಒಂದು ದಾನದ ಸೇವೆ ಅಂದರೆ ಒಂದು ವಸ್ತ್ರ ದಾನ ಮಾಡ್ತಿರೋ, ಇಲ್ಲ ಅಂದರೆ ಅವರಿಗೆ ಒಂದು ಊಟನಾದರೂ ನೀವು ಕೊಡಿಸ್ಬೋದು. ಈ ದಿನ ದಾನದಿಂದ ನಿಮ್ಮ ದಿನ ಪ್ರಾರಂಭವಾಗಲಿ. ಮಾಟ ಮಂತ್ರದ ಸಮಸ್ಯೆಯಿಂದ ಹೇಗೆ ಯಾವ ಪರಿಹಾರವನ್ನು ಮಾಡಿಕೊಂಡ್ರೆ ಹೊರಗೆ ಬರಬೇಕು ಅನ್ನೋದನ್ನು ತಿಳಿಸೋದಕ್ಕಿಂತ ಮೊದಲು ಇಲ್ಲಿ ಒಂದು ಸಿಹಿಯಾದ ಸುದ್ದಿ, ಅಂದರೆ ನೀವು ಕಂಕಣ ಭಾಗ್ಯಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಹಾಗೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಆಗಬೇಕು. ನಾನು ಹೋದಲ್ಲೆಲ್ಲ ನನ್ನ ಕೆಲಸ ಕಾರ್ಯಗಳು ಕೈಗೂಡ್ತಾ ಬರಬೇಕು. ಹಾಗೆ ನನಗೇನಾದರೂ ವಂಚನೆ ಆಗೋದು ಇದ್ದರೆ ಅದು ನನಗೆ ತಿಳಿಬೇಕು. ಇದಕ್ಕೆ ನನಗೆ ಗುರುವಿನ ಆಶೀರ್ವಾದ ಬೇಕು. ಇದಕ್ಕೆ ನನಗೆ ಗುರುವಿನಿಂದ ಸಿದ್ಧಿಯಾದ ಒಂದು ಏನಾದರೂ ಆಶೀರ್ವಾದ ಬೇಕು ಅಂಥೇಳಿ ನಿಮ್ಮ ಮನಸ್ಸು ಬಯಸ್ತಾ ಇದೆ ಅಂದರೆ ಖಂಡಿತ ಈ ದಿನ ನೀವು ಒಂದು 50 ಗ್ರಾಮು ಇಲ್ಲ 100 ಗ್ರಾಮು ಅರಿಶಿಣದ ಕೊಂಬನ್ನು ತಗೊಂಡು ಅದನ್ನು ಗುರುವಿನ ಮಂದಿರಕ್ಕೆ ಒಯ್ದು ಗುರುವಿನ ಬಳಿ ಇಟ್ಟು ಅದನ್ನು ಆಶೀರ್ವಾದ ಮಾಡಿಸ್ಕೊಂಡು ತರಬೇಕು. ನನ್ನ ಮನದಲ್ಲಿ, ಹಾಗೆ ನನ್ನ ಮನಸ್ಸಲ್ಲಿ, ಹಾಗೆ ನನ್ನ ಜೀವನದಲ್ಲಿ, ಹಾಗೆ ನನ್ನ ಕುಟುಂಬದಲ್ಲಿ, ನನ್ನ ಹಿಂದಿನ ಜನ್ಮದಲ್ಲಾಗಿರ್ಬೋದು ಇಲ್ಲ ಈಗಿನ ಒಂದು ಜನ್ಮದಲ್ಲಾಗಿರ್ಬೋದು, ಏನು ತೊಂದರೆ, ಅಡ್ಡಿ, ಆತಂಕಗಳು ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಬಂದಿದ್ದವು ಅವುಗಳನ್ನು ಕಳೆದುಕೊಳ್ಳಲು ನನಗೆ ದಾರಿ ಮಾಡಿಕೊಡಿ. ಈ ಒಂದು ಅರಿಶಿನ ಕೊಂಬನ್ನು ನಿಮ್ಮ ಪಾದಗಳಿಗೆ ನಾನು ಅರ್ಪಣೆ ಮಾಡ್ತಿದ್ದೀನಿ. ಇದನ್ನು ನನಗೆ ಒಂದು ಯಂತ್ರದ ಒಂದು ಫಲವಾಗಿ ಸಿದ್ಧಿ ಮಾಡಿಕೊಡಿ. ಅಂದರೆ ನನ್ನ ಕರ್ಮಗಳು ಒಳ್ಳೆಯ ಉದ್ದೇಶದಿಂದ ಕೂಡಬೇಕು, ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಇರಬೇಕು. ಆ ಪ್ರಯತ್ನ ಮಾಡಲಿಕ್ಕೆ ನನಗೆ ಜ್ಞಾನ, ಶಕ್ತಿ ಕೊಡಬೇಕು ಅನ್ನೋ ರೀತಿಲಿ ನೀವೇ ಮುಂದೆ ನಿಂತು ನನ್ನ ಸಾರಥ್ಯವನ್ನು ತಗೊಳ್ಬೇಕು ನನ್ನ ಜೀವನದಲ್ಲಿ ಅನ್ನೋ ರೀತಿಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಅರಿಶಿನ ಕೊಂಬನ್ನು ಗುರುವಿನ ಮಂದಿರದಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಿಸ್ಕೊಂಡು ತನ್ನಿ. ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಈಗ ಏನು ಖರೀದಿ ಮಾಡಬೇಕು, ಈ ದಿನ ಖರೀದಿ ಮಾಡಿದರೂ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಇದು ಅಧಿಕ ಮಾಸ ಆಗಿರೋದ್ರಿಂದ ಈ ದಿನ ನೀವು ಖರೀದಿ ಮಾಡಿದ ವಸ್ತುಗಳು ಒಂದು ಶುಭ್ರವಾದ ಮನಸ್ಸಿನಿಂದ ಖರೀದಿ ಮಾಡಿದ ವಸ್ತುಗಳು ಯಾವುದೇ ಒತ್ತಡಕ್ಕೆ ನಿಲುಕದೆ, ಅಂದರೆ ಯಾರಿಗೂ ಅದೇ ಬೇಕು ಇದೇ ಬೇಕು ಅಂತೇಳಿ ಬಯಸದೆ, ಯಾರಿಗೂ ತೊಂದರೆ ಕೊಡದೆ, ನೀವು ಒಂದೇ ಒಂದು ಅರಿಶಿನ ಕೊಂಬಾಗಿರ್ಬೋದು, ಹಾಗೆ ಕಡಲೆಬೇಳೆ ಆಗಿರ್ಬೋದು, ಹಾಗೆ ಏನಾದರೂ ಹಿತ್ತಾಳೆಯ ಒಂದು ಪಾತ್ರೆಗಳನ್ನು, ಅಂದರೆ ಹಳದಿ ಲೋಹದ ಒಂದಿಷ್ಟು ವಸ್ತುಗಳನ್ನು ನೀವು ಖರೀದಿ ಮಾಡಬೇಕು. ಹಳದಿ ಬಣ್ಣದ ವಸ್ತುಗಳನ್ನು ಖರೀದಿ ಮಾಡಬೇಕು. ಅದ್ರ ಜೊತೆ ಈ ದಿನ ಹಳದಿ ಬಣ್ಣದ ಒಂದು ಗುಲಾಬಿ, ಸೇವಂತಿಗೆ ಹೂ, ಇಂಥ ಹಳದಿ ಬಣ್ಣದ ಹೂಗಳನ್ನು ಖರೀದಿ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ಈ ತಂದ ವಸ್ತುಗಳನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಹಾಗೆ ಹಾಲನ್ನು ಕೂಡ ನೀವು ಖರೀದಿ ಮಾಡಬೇಕು. ಈ ದಿನ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ಆಗತ್ತೆ. ಈ ದಿನ ಹಾಲಿನಿಂದ ತಯಾರಿಸಿದ ಯಾವುದಾದ್ರೂ ಸಿಹಿ ಖಾದ್ಯವನ್ನು ಮಾಡಿ ಮಹಾಲಕ್ಷ್ಮಿ ನಾರಾಯಣರಿಗೆ ಇವತ್ತು ದಿನ ಅರ್ಪಣೆ ಮಾಡಿದರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗ್ತವೆ ಗುರುವಿನ ಬಲದೊಂದಿಗೆ. ಆ ಪಾಯಸಕ್ಕೆ ನೀವು ಪ್ಯೂರ್ ಕೇಸರಿ ದಳಗಳನ್ನು ತಂದು ಹಾಕಿದರೆ, ಕೇಸರಿ ಸ್ವಲ್ಪ ರೇಟೇ ಆದರೂ ಪರವಾಗಿಲ್ಲ, ಒಂದು 100 ರೂಪಾಯಿ 150 ರೂಪಾಯಲ್ಲಿ ಒಂದು ಡಬ್ಬಿ ಸಿಗುತ್ತೆ. ಅದನ್ನು ತಂದಿಟ್ಕೊಂಡ್ಬಿಟ್ರೆ ನೀವು ಈ ರೀತಿ ಹಾಲು ಸಕ್ಕರೆ ಎಲ್ಲ ಬೆರೆಸಿ ಪಾಯಸ ಮಾಡ್ತಿರಲ್ಲ, ಆ ಸಮಯದಲ್ಲಿ 2 ಎಸಳನ್ನು ಅದಕ್ಕೆ ಹಾಕಿದರೆ ಅದು ಲೈಟಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಆ ಪಾಯಸ. ಆಗ ಅದು ಗುರುವಿನ ಆಶೀರ್ವಾದದಿಂದ ಸಂಪನ್ನಗೊಳ್ಳುತ್ತೆ. ಆ ಪಾಯಸವನ್ನು ನೀವು ನೈವೇದ್ಯ ಮಾಡಿದರೆ ಇಲ್ಲಿ ಖಂಡಿತ ನಿಮ್ಮ ಜೀವನದಲ್ಲಿ ಅದೃಷ್ಟವೇ ಅದೃಷ್ಟ. ಅಂದರೆ ಅದ್ರ ಜೊತೆ ನೀವು ಹೇಗೆ ಪ್ರಾಮಾಣಿಕ ಪ್ರಯತ್ನದಿಂದ ನೀವು ಏನು ಆಶೀರ್ವಾದದ ಜೊತೆ ನೀವು ಏನೇ ಪ್ರಯತ್ನ ಪಟ್ಟರೂ ಕೂಡ ಅದು ಸಿದ್ಧಿಯಾಗತ್ತೆ. ಏನಾದರೂ ಸಮಸ್ಯೆ ಇರೋದಾದರೆ ಅದು ನಿಮ್ಮಿಂದ ದೂರ ಹೋಗುತ್ತೆ. ಇದು ಗುರುವಿನ ಆಶೀರ್ವಾದದ ಬಲ ಪಡೆದುಕೊಳ್ಳುವ ಇನ್ನೊಂದು ಸೂಚನೆ, ಅಂದರೆ ಇನ್ನೊಂದು ಪರಿಹಾರವಾಗಿದೆ.
ಹಾಗೆ ಈ ದಿನ ನೀವು ಇಷ್ಟು ಖರೀದಿಯನ್ನು ಮಾಡಬಹುದು. ಇದರ ಜೊತೆ ಬಂಗಾರ ಕೂಡ ಖರೀದಿ ಮಾಡುವ ಅನುಕೂಲ ಇದೆ. ಏನಾದರೂ ನಿಮ್ಮ ಭವಿಷ್ಯದ ಕುರಿತು ಮಕ್ಕಳ ವಿಚಾರಕ್ಕೆ ನೀವು ಖರೀದಿ ಮಾಡಬೇಕು ಅಂತ ಇದ್ದರೆ ಖಂಡಿತ ಈ ದಿನ ಖರೀದಿ ಮಾಡಿದರೆ ತುಂಬ ಒಳ್ಳೆಯದು. ಇದ್ಯಾವುದೂ ಸಾಧ್ಯ ಇಲ್ಲ ಅಂದರೆ ಖಂಡಿತ ಕಡಲೆಬೇಳೆ ತನ್ನಿ, ಚಿನ್ನಕ್ಕಿಂತ ಹೆಚ್ಚಿನ ಪ್ರತಿಫಲ ತಂದುಕೊಡುತ್ತೆ. ಆ ಕಡಲೆಬೇಳೆ ಪಾಯಸವನ್ನು ಮಾಡಿ ಗುರುವಿಗೆ ಸಮರ್ಪಣೆ ಮಾಡಿ. ಅದರ ಜೊತೆಗೆ ಗುಲಾಬಿ ಹೂ ತರಬೇಕು. ಇವತ್ತು ಹಳದಿ ಬಣ್ಣದ ಗುಲಾಬಿ ಹೂ ಸಿಗುತ್ತೆ ಅಂದರೆ ಅದನ್ನೇ ತಂದು, ಇಲ್ಲಾಂದರೆ ಸೇವಂತಿಗೆ ಹಳದಿ ಬಣ್ಣದ್ದು ಸಿಗುತ್ತೆ ಅಂದರೆ ಅದನ್ನೇ ತಗೊಳ್ಳಿ. ಒಟ್ಟಾರೆಯಾಗಿ ಹಳದಿ ಬಣ್ಣದ ಹೂವನ್ನು ತಂದು ಗುರುವಿನ ಪಾದಗಳಲ್ಲಿಟ್ಟು ಪೂಜೆ ಮಾಡಿದ ನಂತರ ನೀವು ಯಾರನ್ನು ಪ್ರೀತಿ ಮಾಡ್ತೀರೋ, ಹಾಗೆ ಅದು ಮಗುನೇ ಆಗಿರ್ಬೋದು, ಒಂದು ವೈಯಕ್ತಿಕ ಸಂಬಂಧದಲ್ಲಿ ಏನೋ ಒಂದು ಸಂಬಂಧ ಹದಗೆಟ್ಬಿಟ್ಟಿದೆ, ಅಂತರ ಜಾಸ್ತಿ ಆಗಿದೆ, ಯಾರೋ ಮಧ್ಯ ಪ್ರವೇಶ ಮಾಡಿ ಅಲ್ಲಿ ತುಂಬ ಸಮಸ್ಯೆ ಮಾಡಿದ್ದಾರೆ ಅನ್ನೋದಾದರೆ ಖಂಡಿತವಾಗಿಯೂ ಆ ಹಳದಿ ಹೂವನ್ನು, ಗುಲಾಬಿ ಹೂವನ್ನು ಗುರುವಿನ ಪಾದಗಳಲ್ಲಿ ನೀವು ಬೆಳಗ್ಗೆ ಇಟ್ಬಿಡಿ. ತಂದು ಯಾವಾಗಲಾದರೂ ಒಟ್ಟು ಪೂಜೆ ಮಾಡಿಸಿ. ಇಲ್ಲ ಬಾಬಾರವರ ಮಂದಿರಕ್ಕೆ ತಗೊಂಡೋಗಿ ಪೂಜೆ ಮಾಡಿಸ್ಬೋದು. ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಬಾಬಾರವರ ಬಳಿ ಆ ಹೂವನ್ನು ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಬೇಕು. ನನ್ನ ಗಂಡನ ಮಧ್ಯೆ ಇರುವ ಒಂದು ಯಾವುದೋ ರೀತಿ ಒಂದು ಅಂತರ ಇದೆಯಲ್ಲ ಅದು ದೂರ ಆಗಬೇಕು. ಯಾರೋ ಬಂದು ಅದು ಮಧ್ಯೆ ಪ್ರವೇಶ ಮಾಡಿ ಏನೋ ಸಮಸ್ಯೆ ಮಾಡಿಬಿಟ್ಟಿದ್ದಾರೆ ಬಾಬಾ, ನನಗೆ ಅದು ಅರ್ಥ ಆಗ್ತಾ ಇಲ್ಲ, ನಿಮ್ಮ ಪಾದಗಳಲ್ಲಿ ಈ ಹೂವನ್ನು ಸಮರ್ಪಣೆ ಮಾಡಿದ್ದೀನಿ. ಇದರ ಮೂಲಕ ನನ್ನ ಗಂಡನಲ್ಲಿರುವ ಎಲ್ಲ ಹೆಂಡತಿಯಲ್ಲಿರುವ ಅಂತಹ ಒಂದು ಸಕಾರಾತ್ಮಕ ಭಾವದಿಂದ ಅವರು ಆ ರೀತಿ ಆಡ್ತಾ ಇದ್ದಾರಲ್ಲ ಅದನ್ನು ನಿವಾರಣೆ ಮಾಡಿ ನನಗೆ ಅನುಗ್ರಹಿಸಿ ಆಶೀರ್ವದಿಸಿ. ನಾನು ಹೇಗೆ ನಿಮ್ಮನ್ನು ಪ್ರೀತಿ ಮಾಡ್ತೀನೋ, ನೀವು ಹೇಗೆ ನನ್ನ ಮೇಲೆ ಪ್ರೀತಿ, ದಯೆ, ಕರುಣೆಯಿಂದ ವರ್ತಿಸ್ತಾ ಇದ್ದೀರೋ ಅದೇ ರೀತಿ ಅವರ ನನ್ನ ಸಂಬಂಧ ಜೀವನ ಪೂರ್ತಿ ಒಂದು ಒಳ್ಳೆಯ ರೀತಿಯಲ್ಲಿ ಅವಿನಾಭಾವ ಸಂಪರ್ಕದ ರೀತಿಯಲ್ಲಿ ಇರಬೇಕು ನಿಮ್ಮ ಆಶೀರ್ವಾದದಿಂದ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಂತರ ಅದನ್ನು ನಿಮ್ಮ ಗಂಡನಿಗೆ ನೀವು ಕೊಡಿ, ಇಲ್ಲಾಂದರೆ ಹೆಂಡತಿಗೆ ನೀವು ಕೊಡ್ಬೋದು. ಇಲ್ಲ ಪ್ರೀತಿ ಮಾಡ್ತಾ ಇದ್ದೀನಿ ಅಂದರೆ ಆ ಹುಡುಗನಿಗೂ ಕೂಡ ಕೊಟ್ಟು ಅವನು ನಾನು ಜೀವನದಲ್ಲಿ ಮುಂದೆ ತುಂಬ ಚೆನ್ನಾಗಿರಬೇಕು, ಎಂಥದೇ ಸಮಸ್ಯೆಗಳು ಬಂದರೂ ಇಬ್ಬರೂ ಕೂಡ ಒಂದು ನಂಬಿಕೆಯಿಂದ ಭರವಸೆಯಿಂದ ನಾವಿಬ್ಬರು ಜೊತೆಗಿರ್ತೀವಿ ಬಾಬಾನ ಆಶೀರ್ವಾದದಿಂದ ಅನ್ನೋ ರೀತಿಯಲ್ಲಿ ನೀವು ಹೇಳಿ ಅವರಿಗೂ ಕೂಡ ಈ ದಿನ ಈ ಹೂವನ್ನು ಕೊಡಬಹುದು. ಹಾಗೆ ಮಕ್ಕಳು ನಿಮ್ಮಿಂದ ತುಂಬ ದೂರ ಇದ್ದಾರೆ, ಇಲ್ಲ ಅಪ್ಪ ಅಮ್ಮ ದೂರ ಇದ್ದಾರೆ, ನಾನು ಅವರಿಗೆ ಒಂದು ಹೂ ಕೊಡಬೇಕು ಅಂತೇಳಿ ಬಯಸ್ತಾ ಇದ್ದೀನಿ, ನನ್ನ ಮತ್ತು ಅವರ ಮಧ್ಯೆ ಇರುವ ಒಂದು ವೈಮನಸ್ಸು ದೂರವಾಗಬೇಕು ಅನ್ನೋದಾದರೆ ಖಂಡಿತ ತಾಯಿಗೆ ಮಕ್ಕಳು ಕೂಡ ಹೂ ತಂದುಕೊಟ್ಟು ಅವರ ಆಶೀರ್ವಾದವನ್ನು ಈ ದಿನ ಪಡ್ಕೊಳ್ಬೇಕು. ಖಂಡಿತ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನಿಮಗೆ ಅದರಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗ್ತವೆ. ಸ್ನೇಹಿತರೆ ನಾನು ಅಷ್ಟು ಸೇರಿಸಿ ಇದರಲ್ಲಿ 4-5 ಪರಿಹಾರಗಳನ್ನು ಹೇಳಿಬಿಡ್ತೀನಿ. ಸಪ್ರೇಟಾಗಿ ಒಂದೊಂದೇ ಪರಿಹಾರವನ್ನು ನಾನಿಲ್ಲಿ ತಿಳಿಸೋದಿಲ್ಲ. ಇದೇ ವಿಡಿಯೋದಲ್ಲಿ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ, ನಿಮಗೆ ಅನುಕೂಲ ಆಗಲಿ, ಪದೇ ಹುಡ್ಕೋದು ಬೇಡ ಅಂತೇಳಿ. ಹಾಗಾಗಿ ವಿಡಿಯೋ ಸ್ವಲ್ಪ ಲೆಂತ್ ಆದರೂ ಪರವಾಗಿಲ್ಲ, ನೀವು ಸಹನೆಯಿಂದ ಕಾಯಿರಿ. ಖಂಡಿತ ಸಹನೆಯ ಫಲ ಅಂದರೆ ತುಂಬ ಸಿಹಿ ಇರುತ್ತೆ ಅಂತಾರಲ್ಲ, ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳುವ ಮೂಲಕ ಗುರುವಿನ ಸನಿಹಕ್ಕೆ ಹೋಗುವ ಮಾರ್ಗವನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಈ ದಿನ ಸಂಜೆ ಗುರುವಾರ 6:30 ಮೇಲೆ ಅಂದರೆ 6 ಗಂಟೆ ಮೇಲೆ ಬಾಬಾರವರಿಗೆ ಒಂದು ಆರತಿ ನಡೆಯುತ್ತೆ. ಆ ಆರತಿ ಒಂದು ಸಮಯದಲ್ಲಿ ನೀವು ಕೂಡ 9 ದೀಪಗಳ ಆರತಿಯನ್ನು ಮಾಡ್ತಿರಲ್ಲ, ಅದೇ ರೀತಿ ಆರತಿಯನ್ನು ತಯಾರು ಮಾಡಿಕೊಂಡು ಬಾಬಾರವರ ಮುಂದೆ ಅಷ್ಟೋತ್ತರ ಹೇಳ್ಕೊಳ್ತಾ ಆರತಿಯನ್ನು ಮಾಡಿ. ಹಾಗೆ ಅಷ್ಟೋತ್ತರ ಹೇಳ್ಕೊಳಕ್ಕೆ ಬರಲಿಲ್ಲ ಅಂದರೆ ಶ್ರೀ ಸಾಯಿಬಾಬಾ ಅಷ್ಟೋತ್ತರವನ್ನು ಕೇಳ್ತಾ ನೀವು ಆರತಿ ಮಾಡಿ. ಖಂಡಿತ ನಿಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ನೆಗೆಟಿವಿಟಿ ದೂರ ಆಗುತ್ತೆ. ಗುರುವಿನ ಒಂದು ಅರಿವಿನ ಜೊತೆ ಬೆಳಕು, ಜ್ಞಾನ, ಅಭಿವೃದ್ಧಿ, ಸಂಪತ್ತು ಹಾಗೆ ಒಳ್ಳೆಯ ಒಂದು ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗೋ ಅನುಭವ ಆಗುತ್ತೆ. ಎಷ್ಟೇ ಒಂದು ನಕಾರಾತ್ಮಕತೆ ಆಗಿರಲಿ, ಸಮಸ್ಯೆ ಇರಲಿ, ಏನೇ ಇರಲಿ, ನೀವು ಎಂತಹ ಸಮಯದಲ್ಲಿ ನಿಂತಿದ್ರೂ ಕೂಡ ಇಷ್ಟು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತ ಅದ್ರ ಜೊತೆಗೆ ನಾಳೆಯಿಂದನೇ ಶುರು ಮಾಡಿ ಅಷ್ಟೋತ್ತರವನ್ನು ಕೇಳಲಿಕ್ಕೆ, ಹೇಳಲಿಕ್ಕೆ 9 ದಿನಗಳ ನಿರಂತರ ಪಾರಾಯಣದ ರೂಪದಲ್ಲಿ ಇದನ್ನು ನೀವು ಈ ಅಧಿಕ ಮಾಸದಲ್ಲಿ ಮಾಡಿದರೆ ಖಂಡಿತ ನಾಳೆ ಒಂದು ದಿನ ನಿಮಗೆ ಅಧಿಕ ಫಲ ತಂದು ಕೊಡುತ್ತೆ. ಒಂದು ದಿನನಾದರೂ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ನೂ ಮುಂದುವರಿಸ್ತೀನಿ ಅಂದರೆ ನಾಳೆಯಿಂದ 9 ದಿನಗಳ ಆರತಿಯನ್ನು, 9 ದೀಪಗಳ ಆರತಿಯನ್ನು ಕಂಟಿನ್ಯೂ ಮಾಡಿ. ಹಾಗೆ ತುಳಸಿ ಎದುರಿಗೂ ಕೂಡ 1 ತುಪ್ಪದ ದೀಪ, 2 ತುಪ್ಪದ ದೀಪಗಳನ್ನು ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಾಳೆ ದಿನ ವಿಶೇಷವಾಗಿ ಗುರುವಿನ ಬಲದ ಜೊತೆಗೆ ಲಕ್ಷ್ಮೀನಾರಾಯಣರ ಕೃಪೆ ಸಿಗತ್ತೆ. ಅರಿಶಿನದ ನೀರನ್ನು ಸ್ನಾನದ ನೀರಿಗೆ ಬೆರೆಸಿ ನೀವು ಸ್ನಾನ ಮಾಡೋದ್ರಿಂದ ದುರಾದೃಷ್ಟ ದೂರವಾಗುತ್ತೆ. ನಿಮ್ಮ ಮನೆಯಲ್ಲಿ ಅಶಾಂತಿ ಇದೆ, ತುಂಬ ಜಗಳ ಆಗ್ತಾ ಇದೆ, ಒಬ್ಬರ ಮಧ್ಯೆ ಒಬ್ಬರಿಗೆ ಏನೋ ಒಂದು ರೀತಿಯಲ್ಲಿ ನಂಬಿಕೆ ಇಲ್ಲ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಯಾರದ್ದೋ ಮಾತನ್ನು ಕೇಳಿ ಮನೇಲಿ ಏನೇನೋ ಸಮಸ್ಯೆ ನಡೆಯುತ್ತೆ. ಇಲ್ಲ ಅಂದರೆ ಎಷ್ಟೇ ಮನೆಯನ್ನು ಸಂಭಾಳಿಸ್ಬೇಕು ಅಂತೇಳಿ ನಾನು ಅಂದ್ಕೊಂಡ್ರೂ ಕೂಡ ನನ್ನ ಪ್ರಯತ್ನ ವಿಫಲ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಮನಸ್ಸಲ್ಲಿ ತುಂಬ ಭಯ ಇದೆ ಅಂದರೆ ನಾಳೆ ದಿನ ಅಂದರೆ ಯಾವುದೇ ರೀತಿ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ, ಅದಕ್ಕೆ ಈ ರೀತಿ ಆಗಿರುತ್ತೆ. ಹಾಗಾಗಿ ಈ ದಿನ, ನಾಳೆ ದಿನ ಒಂದು ಹಳದಿ ಬಣ್ಣದ ಸಾಸಿವೆ ಸಿಗುತ್ತಲ್ಲ, ಅದನ್ನು ತಗೊಂಡು ನಿಮ್ಮ ಮನೆಯ ಪ್ರತಿ ಮೂಲೆಗೂ ರಾತ್ರಿ ಹಾಕಿ
ಮಲಗಿಬಿಡಿ. ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಕೈಕಾಲು ಮುಖ ತೊಳೆಯೋದಕ್ಕಿಂತ ಮೊದಲು ಆ ಮನೆಯಲ್ಲಿ ಕಸವನ್ನು ಗುಡಿಸಿ, ಆ ಕಸವನ್ನು ನಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕತೆಯಪ್ಪ, ಯಾರದ್ದು ಎಷ್ಟು ದಿನದ ಕೆಟ್ಟ ದೃಷ್ಟಿ ಬಿದ್ದಿತ್ತು, ಏನು ಬಿದ್ದಿತ್ತು ಎಲ್ಲವನ್ನು ಗುಡಿಸಿ ಇದರ ಮೂಲಕ ಹೊರಗೆ ಹಾಕ್ತೀನಿ ಅಂಥೇಳಿ ಮನೆಯಿಂದ ಹೊರಗಡೆ ಚರಂಡಿಗಾದರೂ ಹಾಕ್ರಿ, ಒಂದು ಕಡೆ ಡಸ್ಟ್ಬಿನ್ನಿಗಾದರೂ ಹಾಕ್ಬಿಟ್ಟು, ಡಸ್ಟ್ಬಿನ್ ಮನೆ ಒಳಗೆ ಇಟ್ಕೋಬಾರ್ದು ಅಂತ ಹೊರಗಡೆನೇ ಎಸೆಯೋದು ತುಂಬ ಒಳ್ಳೆಯದು. ಹೊರಗಡೆ ರೋಡಿಗೆ ಎಸ್ದು ಬಿಡ್ರಿ, ಅಂದರೆ ಯಾರು ತುಳಿದಂಥ ಜಾಗ ನೋಡಿಕೊಂಡು ಸ್ವಲ್ಪ ಎಸೆದ್ರೆ ಇನ್ನೂ ಒಳ್ಳೆಯದು. ನಮಗೆ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನೊಬ್ರಿಗೂ ಕೂಡ ಕೆಡಕನ್ನು ಉಂಟು ಮಾಡ್ಕೊಳ್ಳೋದು ಯೋಚನೆ ಕೂಡ ತಪ್ಪಾಗಿರುತ್ತೆ. ಹಾಗೆ ಇನ್ನೊಂದು ಪರಿಹಾರವನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ತುಂಬಾ ಕೆಟ್ಟ ದೃಷ್ಟಿ ಇದೆ, ಅದು ಹೊರಗೆ ಹೋಗಬೇಕು, ಬೇರೆಯವರ ದೃಷ್ಟಿ ನಮ್ಮ ಮನೆಯ ಮೇಲೆ ಬೀಳಬಾರ್ದು ಅನ್ನೋ ಒಂದು ಇದೆ, ಅಂದರೆ ಕುಟುಂಬದ ಕಾಳಜಿ ಇದೆ ಅನ್ನೋದಾದರೆ ಖಂಡಿತವಾಗಿಯೂ ನಾಳೆ ಒಂದು ಹಳದಿ ಬಣ್ಣದ ಲಿಂಬೆಹಣ್ಣನ್ನು ತಗೊಳ್ಳಿ. ಅದಕ್ಕೆ 4 ಸೂಜಿಯಿಂದ ತೂತವನ್ನು ಮಾಡಿ ಒಂದು ದಾರದಲ್ಲಿ ಆ ಲಿಂಬೆಹಣ್ಣನ್ನು ಪೋಣಿಸ್ಬಿಡಿ. ನಂತರ ಆ 4 ಏನು ಸೂಜಿಯಿಂದ ತೂತ ಮಾಡಿರ್ತೀರಲ್ಲ, ಅಲ್ಲಿ ಚೆನ್ನಾಗಿರುವ ಲವಂಗ, ಅಂದರೆ ಹೂವು ಮುರಿದಿರಬಾರ್ದು, ಅಂದರೆ ಅಷ್ಟು ಚೆನ್ನಾಗಿ ಅದರಲ್ಲಿ 4 ಕೂಡ ಎಸಳಿರಬೇಕು. ಆ ಲವಂಗದಲ್ಲಿರುತ್ತಲ್ಲ, ಹೂವು ಮೊಗ್ಗು ಥರ ಇರುತ್ತಲ್ಲ, ಅದರಲ್ಲಿ ಏನು ಮುಕ್ಕಾಗಿರಬಾರ್ದು ಅಂತ ಲವಂಗವನ್ನು ಆರಿಸ್ಕೊಂಡು ಆ 4 ತೂತಗಳಲ್ಲಿ ಅದನ್ನು ಚುಚ್ಚಬೇಕು. ಸೂಜಿ ಯಾಕೆ ಚುಚ್ಚಿ ಅಂದರೆ ಒಂದೇ ಸರಿ ಲವಂಗ ಅದರಲ್ಲಿ ಚುಚ್ಚೋಕ್ಕಾಗೋದಿಲ್ಲ, ಹಾಗಾಗಿ ಸೂಜಿಯಲ್ಲಿ ತೂತ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಚುಚ್ಬೋದು. ಚುಚ್ಚಿ ಅದನ್ನು ಪಾಪಾರವರ ಎದುರಿಗಿಟ್ಟು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರ ಹಾಗೆ ಗ್ರಾಮ ದೇವತೆಯ ಹಾಗೆ ಇಷ್ಟ ದೇವತೆಯ ಹಾಗೆ ಗುರುವನ್ನು ಸ್ಮರಣೆ ಮಾಡಿಕೊಂಡು ಯಾವುದೇ ರೀತಿಯ ಒಂದು ನಕಾರಾತ್ಮಕತೆ ಇದ್ದರೂ ದೂರ ಆಗಬೇಕು, ನಮ್ಮ ಮೇಲೆ ಯಾರ ಕೆಟ್ಟ ದೃಷ್ಟಿ ಕೂಡ ಬೀಳಬಾರ್ದು, ಅದು ಏನೇ ಇದ್ದರೂ ಎಲ್ಲವೂ ಇದರಲ್ಲಿ ಸೇರಿ ಹೋಗಲಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ಮನೆಯ ಹೊಸಲಿನ ಮೇಲೆ ಎದುರುಗಡೆ ನಿಂತು, ಮನೆ ಮುಂಭಾಗ ಇರುತ್ತಲ್ಲ ಮನೆ ಮೇನ್ ಡೋರ್, ಅದರ ಮೇಲೆ ಕಟ್ಟಿಬಿಟ್ಟು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಅಲ್ಲೇ ಬಿಟ್ಬಿಡಿ ನೆಕ್ಸ್ಟ್ ಗುರುವಾರದವರೆಗೂ. ಅಂದರೆ ಬುಧವಾರ ಮತ್ತೆ ಅದನ್ನು ನೆಕ್ಸ್ಟ್ ಬುಧವಾರ ತೆಗೆದುಬಿಡಿ, ಗುರುವಾರ ಈ ಥರ ಮಾಡ್ಕೊಳ್ಳಿ. 5 ಗುರುವಾರ ಮಾಡ್ಕೊಳ್ಳಿ. ಅಷ್ಟರೊಳಗೆ ನಿಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕತೆ ದೂರವಾಗಿ, ಅಂದರೆ ಏನೇನು ನಡಿಬೇಕೋ, ಅಂದರೆ ಇನ್ನೂ ಅನೇಕ ರೀತಿಯ ಜಗಳ ಹೆಚ್ಚು ಇವೆಲ್ಲ ಆಗುತ್ತಲ್ಲ, ಅದೆಲ್ಲವೂ ಅತಿರೇಕಕ್ಕೆ ಹೋಗಿ ನಿಧಾನವಾಗಿ ಇಳಿಮುಖವಾಗಿ ಆ ಒಂದು ಎನರ್ಜಿ ನಿಮ್ಮ ಮನೆಯಿಂದ ದೂರ ಆಗುತ್ತೆ, ಸಕಾರಾತ್ಮಕ ಎನರ್ಜಿ ನಿಮ್ಮ ಮನೆಯಲ್ಲಿ ಉಳಿಯುತ್ತೆ. ಹಾಗಾಗಿ ಧೃತಿಗೆಡಬೇಡಿ. ಏನಾದರೂ ಸಮಸ್ಯೆ ಎದುರಿಸೋದು ಸಂದರ್ಭ ಬಂದರೆ ನನ್ನ ಜೊತೆ ಬಾಬಾ ಇದ್ದಾರೆ, ದೇವರಿದ್ದಾರೆ, ಖಂಡಿತ ನಾನು ಒಳ್ಳೆಯದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಅದನ್ನು ಮಾಡಿದ್ದೀನಿ ಅಂದರೆ ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿಲಿ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇದು ನಕಾರಾತ್ಮಕತೆ, ಮಾಟ ಮಂತ್ರ ಎಂಥದೇ ಸಮಸ್ಯೆ ಇದ್ದರೂ ದೂರವಾಗಲಿಕ್ಕೆ ನಾನು ಈ ಪರಿಹಾರವನ್ನು ಹೇಳಿದ್ದೀನಿ. ಹಾಗೆ ಅರಿಶಿಣದ ಕೊಂಬು ಕೊನೆಯೇ ಒಂದು ಇದು ಪರಿಹಾರ, ಇದು ಶಾಶ್ವತವಾಗಿ ನಿಮ್ಮ ಬಳಿನೇ ಇದು ಇರುತ್ತೆ. ಅಂದರೆ ಹೇಗೆಂದರೆ ನಾಳೆ ಒಂದು 100 ಗ್ರಾಮು ಇಲ್ಲ 50 ಗ್ರಾಮು ಅರಿಶಿಣವನ್ನು ತಗೊಂಡು ಬಾಬಾರವರ ಎದುರಿಗೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ನಾನು ಹೇಳಿದ್ನಲ್ಲ, ಪೂಜೆ ಮಾಡಿಸ್ಕೊಂಡು ಆ ಅರಿಶಿಣದ ಕೊಂಬನ್ನು ಅವರ ಆಶೀರ್ವಾದ ಪಡ್ಕೊಂಡು ಆ ಅರಿಶಿಣದ ಕೊಂಬನ್ನು ಮನೆಗೆ ತಂದ ಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಜಲಸಿ ಮತ್ತೊಮ್ಮೆ ಪುಡಿ ಈ ರೀತಿ ಮಾಡಿಕೊಂಡು ಅದನ್ನು ಮತ್ತೆ ಒಂದು ಹಳದಿಯ ಬಟ್ಟೆಯಲ್ಲಿ ಕಟ್ಟಿ ಬಾಬಾರವರ ಎದುರಿಗೆ ಇಟ್ಟುಬಿಡಿ. ಇಟ್ಟು ನಂತರ ಒಂದು ಸಣ್ಣ ಡಬ್ಬಿಯಲ್ಲಿ ಆ ಹಳದಿ ವಸ್ತ್ರದ ಜೊತೆಗೆ ಸಣ್ಣ ಕಾಟನ್ ಹಳದಿ ವಸ್ತ್ರವನ್ನು ತಗೊಳ್ಳಿ. ಅಂದರೆ ಬಿಳಿಯ ಬಟ್ಟೆ ಅಂದರೆ ಕಾಟನ್ ಬಟ್ಟೆಯನ್ನು ತಗೊಂಡು ಅರಿಶಿಣದ ನೀರು ಮಾಡಿ, ಅರಿಶಿಣದ ಪುಡಿ ಹಾಕಿ ನೀರಿಗೆ ಅದರಲ್ಲಿ ಸ್ವಲ್ಪ ನೀರು ಮಾಡಿಕೊಂಡು ಈ ಬಟ್ಟೆಯನ್ನು ಅದರಲ್ಲಿ ಅದ್ದಿ ಅದನ್ನು ಹಿಂಡಿ ಒಣಗಿಸಿ ಎತ್ತಿಟ್ಕೊಂಡ್ಬಿಡಬೇಕು. ಅದನ್ನು ನೀವು ಅದರಲ್ಲಿ ಅರಿಶಿಣದ ಕೊಂಬನ್ನು ಅಂದರೆ ತಗೊಂಡೋಗಿ ಗುರುವಿನ ಮಂದಿರದಲ್ಲಿಟ್ಟು ಪ್ರಾರ್ಥನೆ ಮಾಡಿಸ್ಕೊಂಡ ನಂತರ ಅದೇ ಅರಿಶಿಣದ ಬಟ್ಟೆ ಮೇಲೆ ಇದನ್ನು ಪೌಡ್ರ್ ಮಾಡಿ ಹಾಕಿ ಅದನ್ನು ಗುರುವಿನ ಬಳಿ ಇಟ್ಬಿಡಿ. ಒಂದು ಸಣ್ಣ ಯಾವುದಾದ್ರೂ ಒಂದು ಡಬ್ಬಿಯನ್ನು ತಗೊಂಡು, ಡಬ್ಬಿ ಕೂಡ ಹಳದಿ ಬಣ್ಣದ್ದೇ ಆಗಿರ್ಬೋದು, ಪ್ಲಾಸ್ಟಿಕ್ ಆದರೂ ನಡೆಯುತ್ತೆ, ಮಾಡಿಕೊಂಡಾದ್ಮೇಲೆ ನಂತರ ಅದನ್ನು ನೀವು ಪ್ರತಿನಿತ್ಯ ರಾತ್ರಿ ಮಲಗೋದಕ್ಕಿಂತ ಮೊದಲು ಹಾಗೆ ಬೆಳಗ್ಗೆ ನೀವು ಮನೆಯಿಂದ ಹೊರಗೆ ಹೊರಡೋದಕ್ಕಿಂತ ಮೊದಲು 3 ಬೆರಳಿರುತ್ತಲ್ಲ ಹೆಬ್ಬೆರಳಿನಿಂದ ಪಕ್ಕದ್ದು ಆ ಬೆರಳಲ್ಲಿ ಕೆಳಗಡೆ ತಗೊಂಡು ಅದನ್ನು ಸ್ವಲ್ಪ ರಬ್ ಮಾಡಿ, ಅಂದರೆ ಅಲ್ಲಿ ಗುರುವಿನ ಸ್ಥಾನ ಇರುತ್ತೆ, ಅರಿಶಿಣ ಪುಡಿ ಸ್ವಲ್ಪ ನೀರಲ್ಲಿ ಹಾಕಿ ಕಲಸಿ ಆ ಭಾಗದಲ್ಲಿ ಸ್ವಲ್ಪ ರಬ್ ಮಾಡಿ ಅದನ್ನು ಹಣೆಗಿಟ್ಕೊಂಡು ನನ್ನ ಜೊತೆ ಗುರುವಿದ್ದಾರೆ, ಅವರ ಆಶೀರ್ವಾದವಿದೆ, ನನ್ನಿಂದನೂ ಕೂಡ ಯಾವುದೇ ತಪ್ಪಾಗೋದಿಲ್ಲ, ನನ್ನ ಜೊತೆ ಕೂಡ ಯಾರೂ ತಪ್ಪಾಗಿ ವರ್ತಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಗೋದಿಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ಗುರುವಿನ ಬಲ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡಿಕೊಂಡು ಹೊರಡಿ. ನಿಮ್ಮ ಕೆಲಸ ಕಾರ್ಯದಲ್ಲಿ ಏನು ಅಡೆತಡೆ ಇದೋ ಅದೆಲ್ಲ ದೂರ ಆಗುತ್ತೆ. ಎಂಥದ್ದೇ ಒಂದು ನಕಾರಾತ್ಮಕ ಎನರ್ಜಿ ನಿಮ್ಮ ಮೇಲೆ ಪ್ರವೇಶ ಮಾಡೋದಿಲ್ಲ, ಹಾನಿ ಕೂಡ ಮಾಡೋದಿಲ್ಲ. ಯಾಕಂದರೆ ನಿಮ್ಮ ಹಣೆಯ ಮಧ್ಯ ಬಾಬಾರವರಿಂದ ಆಶೀರ್ವದಿಸಲ್ಪಟ್ಟಿರುವ ಈ ಶ್ರೀ ರಕ್ಷೆಯನ್ನು ಹಚ್ಕೊಳ್ತಾ ಬಂದರೆ ಖಂಡಿತವಾಗಿ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವು ಮುಟ್ಟಿದ್ದೆಲ್ಲ ಶುಭನೇ, ಹಾಗೆ ಅಶುಭ ಅನ್ನೋದೇನಿದ್ರೂ ಅದು ದೂರ ಆಗ್ತಾ ಹೋಗುತ್ತೆ. ಕಂಕಣ ಭಾಗ್ಯ ಕೂಡಿ ಬರುತ್ತೆ, ಸಂತಾನ ಭಾಗ್ಯ ಕೂಡಿ ಬರುತ್ತೆ, ಹಾಗೆ ಕೆಲಸದಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಾ. ಇದನ್ನು ದಿನನಿತ್ಯ ಧಾರಣೆಯನ್ನು ಮಾಡಿರಿ. ಬಾಬಾರವರ ರಕ್ಷಾ ಕವಚದ ರೀತಿಯಲ್ಲಿ ಈ ಒಂದು ರಕ್ಷಣೆ ನಿಮಗೆ ಸಂರಕ್ಷಣೆಯ ರೂಪದಲ್ಲಿ ಜೀವನದುದ್ದಕ್ಕೂ ನಿಮಗೆ ಮಾರ್ಗದರ್ಶನ ನೀಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು, ಸರಿ ತಪ್ಪುಗಳ ಅಂತರವನ್ನು ನಿಮಗೆ ತಿಳಿಸ್ತಾ ರಕ್ಷಣೆ ಮಾಡುತ್ತೆ. ಸ್ನೇಹಿತರೆ, ಕುಟುಂಬದಲ್ಲಿ ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಇದನ್ನು ನಿಮ್ಮ ಭ್ರೂ ಮಧ್ಯ ಅಂದರೆ ಹಣೆ ಮಧ್ಯೆ ಇಟ್ಕೊಂಡು ಹೋಗ್ರಿ. ಮಕ್ಕಳು ಶಾಲೆಗೆ ಹೋಗುವ ಮೊದಲು ಇದನ್ನು ಹಣೆಗೆ ಧಾರಣೆ ಮಾಡಿ ಕಳಿಸಿ, ಖಂಡಿತವಾಗಿಯೂ ಅವರಿಗೆ ರಕ್ಷಣೆ ಸಿಗುತ್ತೆ.
ಇಷ್ಟು ಪರಿಹಾರಗಳನ್ನು ತಿಳಿಸಿದ್ದೀನಿ. ನಿಮಗೆ ಯಾವುದು ಅನುಕೂಲವೋ ಅದನ್ನು ಮಾಡ್ಕೊಳ್ಳಿ. ಎಲ್ಲವೂ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಖಂಡಿತ ಏನೂ ಆಗಲಿಲ್ವಾ, ಹಳದಿ ಬಣ್ಣದ ಹೂವನ್ನು ತಗೊಂಡು ಗುರುವಿನ ಪಾದಗಳಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ಒಂದು ಲೋಟ ನೀರಿಗೆ ತುಳಸಿಯ ದಳವನ್ನು, ಒಂದು ಚಿಟಿಕೆ ಅರಿಶಿನವನ್ನು ಸೇರಿಸಿ ಅದನ್ನೇ ಬಾಬಾರವರಿಗೆ ನೈವೇದ್ಯ ಅನ್ನೋ ರೀತಿಯಲ್ಲಿ ಸಮರ್ಪಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಡ್ರಿ. ತುಪ್ಪದ ದೀಪ ಬೆಳಗಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಹೃದಯದ ದೀಪವನ್ನು ಬೆಳಗಿಸಿ ಶ್ರದ್ಧಾ ವಿನಯಪೂರ್ವಕವಾಗಿ ಅವರಿಗೆ ನಮಸ್ಕರಿಸಿ. ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋಕ್ಕಾಗದೇ ಇದ್ದರೂ ಕೇಳ್ಕೊಳ್ಳಿ. ಯಾಕಂದರೆ ಶ್ರವಣ ಮತ್ತು ಪಠಣ ಒಂದೇ ರೀತಿಯ ಪುಣ್ಯವನ್ನು ತಂದುಕೊಡುತ್ತೆ ಸ್ನೇಹಿತರೆ. ಈ ದಿನ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಪಾಠಗಳನ್ನು ಕಲೀಲಿಕ್ಕೆ ಯಾವ ಒಂದು ವಿಚಾರಗಳು ಕಾರಣವಾಗಿದವಲ್ಲ ಅವುಗೆಲ್ಲವಕ್ಕೂ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಕರೆ ಮಾಡಿ ಈ ದಿನ ಮಾತನಾಡಿ. ಖಂಡಿತ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಣ ಕೊಟ್ಟು ಅಲೆದಾಡಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಅಂತಲೇ ಇಲ್ಲ. ಶ್ರದ್ಧಾ ಭಕ್ತಿಯಿಂದ ಗುರುವಿಗೆ ಶರಣಾಗಿ ಇಂಥ ಒಂದು ಅಧಿಕ ಮಾಸದಲ್ಲಾಗಿರ್ಬೋದು, ಯಾವುದೇ ರೀತಿಯ ಒಂದು ಮಾಸ ಆಗಿರಲಿ, ಅಲ್ಲಿ ನೀವು ಮಾಡುವ ಒಂದು ಒಳ್ಳೆಯ ಶುಭ ಕಾರ್ಯಗಳು, ಹಾಗೆ ದಾನ ಧರ್ಮದ ಸೇವೆ, ಹಾಗೆ ನಿಮ್ಮ ಮನದಲ್ಲಿ ಮೂಡುವ ಕರುಣೆ, ದಯೆ, ಪ್ರೇಮ, ಸೇವೆ, ಅದರ ಜೊತೆ ಮನುಷ್ಯತ್ವ, ಮಾನವೀಯತೆಯ ವರ್ತನೆಗಳಿದಾವಲ್ವ, ಅವುಗಳೇ ನಿಮ್ಮ ಜೀವನವನ್ನು ಹಾಗೆ ನಿಮ್ಮ ಭವಿಷ್ಯವನ್ನು ಪಡಿಸಿಕೊಡುವ ಸಾಧನಗಳಾಗಿರ್ತವೆ. ಹಾಗಾಗಿ ಬಾಬಾ ನಿಮ್ಮ ಮೂಲಕವೇ ಆ ರೀತಿ ಸೇವೆಯನ್ನು ಮಾಡಿಸ್ತಾ ಇರೋದು. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಸರ್ವರಿಗೂ ಗುರುಪುಷ್ಯ ಯೋಗದ ಹಾರ್ದಿಕ ಶುಭಾಶಯಗಳು. ಮಾಹಿತಿ ಇಷ್ಟವಾಗಿದೆ ಅಂದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.